ವೀಕ್ಷಕರೇ, ತುಲಾ ರಾಶಿಯವರಿಗೆ ವರ್ಷ ಭವಿಷ್ಯ ಅಂದ್ರೆ ಯುಗಾದಿ ವರ್ಷ ಭವಿಷ್ಯ 2026 ಯುಗಾದಿಯಿಂದ 2027 ಯುಗಾದಿವರೆಗೆ ಈ ಒಂದು ವರ್ಷ ಪೂರ್ತಿಯಾಗಿ ಏನು ಫಲ ಸಿಗ್ತಾ ಇರತಕ್ಕಂಥದ್ದು, ಏನು ಲಾಭ ಇದೆ, ಏನು ನಷ್ಟ ಇದೆ, ಏನು ಎಚ್ಚರಿಕೆ ಇದೆ, ಶನಿ ಪರಮಾತ್ಮ ನಿಮಗೆ ಕೊಡ್ತಾ ಇರತಕ್ಕಂತ ಬಂಪರ್ ಫಲಗಳು ಏನು. ಬಹಳಷ್ಟು ಶನಿ ಪರಮಾತ್ಮ ಒಳ್ಳೆ ಫಲಗಳು ಕೊಡೋದು ತುಂಬಾ ಕಡಿಮೆ. ಆದ್ರೆ ತುಲಾ ರಾಶಿಯವರಿಗೆ ಈ ವರ್ಷದಲ್ಲಿ ಒಳ್ಳೆ ಫಲಗಳು ಕೊಡ್ತಾ ಇದ್ದಾನ. ಕೊಟ್ರೆ ಅದು ಏನು ಒಳ್ಳೆ ಫಲ ಕೊಡಬಹುದು, ಮತ್ತೆ ಒಳ್ಳೆ ಫಲ ಸಿಗೋದಕ್ಕೆ ಅದ್ಭುತ 2 ಪರಿಹಾರಗಳು ಯಾವುದಿದೆ ಈ ವರ್ಷ ಅನ್ನುವಂತಹ ಅದ್ಭುತವಾದ ವಿಡಿಯೋ ಇದಾಗಿರ್ತಕ್ಕಂಥದ್ದು. ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. 2026-27 ಅಂತಂದ್ರೆ ಈ ಯುಗಾದಿಯಿಂದ ನಿಮಗೆ ಗ್ರಹಗಳ ಪ್ರಭಾವ ಯಾವ ತರ ಇರುತ್ತೆ. ವಿಶ್ವಾವಸುನಾಮ ಸಂವತ್ಸರದಲ್ಲಿ 11ನೇ ತಾರೀಕು ಮಾರ್ಚ್ 2026 ಬುಧವಾರ ದಿವಸ ವಕ್ರವನ್ನ ತ್ಯಾಗ ಮಾಡಿ ಗುರು ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಇನ್ನು ಗುರು ದಿನಾಂಕ 1/6/2026 ರಾತ್ರಿ 1:50 ಪುನರ್ಸು ನಕ್ಷತ್ರ 4ನೇ ಚರಣದಲ್ಲಿ ಕಟಕ ರಾಶಿಯನ್ನ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು 31ನೇ ತಾರೀಕು 10ನೇ ತಿಂಗಳು 2026 ಶನಿವಾರ ದಿವಸ 12:02 ಮಘ ನಕ್ಷತ್ರದ 1ನೇ ಚರಣದಲ್ಲಿ ಸಿಂಹ ರಾಶಿ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ದಿನಾಂಕ 13/12/2026 ವಕ್ರಾರಂಭವನ್ನ ಮಾಡಿ 24/1/2027 ಆಶ್ಲೇಷ ನಕ್ಷತ್ರದ 4ನೇ ಚರಣದಲ್ಲಿ ವಕ್ರತ್ವದಲ್ಲಿ ಕಟಕ ರಾಶಿಗೆ ಪ್ರವೇಶ ಮಾಡಿ ವರ್ಷಾಂತ್ಯದವರೆಗೆ ಕಟಕ ರಾಶಿಯಲ್ಲಿರ್ತಕ್ಕಂಥದ್ದು ಗುರುವಿನ ಪ್ರಭಾವ. ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂತ ಸಂದರ್ಭದಲ್ಲಿ ನೋಡಿ, ಭೂಮಿಯ ಮೇಲೆ ಬಹು ರಾಷ್ಟ್ರಗಳಲ್ಲಿ ಯುದ್ಧಗಳಾಗುವಂತಹ ಸನ್ನಿವೇಶಗಳಿರುತ್ತೆ, ಪ್ರಕೃತಿಯ ವಿಕೋಪಗಳಾಗುವಂತಹ ಸಂದರ್ಭಗಳಿರ್ತಕ್ಕಂಥದ್ದು, ಪರಸ್ಪರ ದೋಷಾರೋಪಗಳು ಇರ್ತದೆ, ದೋಷ, ಅಸೂಯೆ, ಸಿಟ್ಟು, ಕೋಪ ಇಂತಹ ಒಂದು ಸಂದರ್ಭಗಳು ಇರುತ್ತೆ. ಪ್ರಜೆಗಳು ವಿವಿಧ ಸಮಸ್ಯೆಗಳನ್ನ ಅನುಭವಿಸುವಂತಹ ಸಾಧ್ಯತೆಗಳು ಮಿಥುನ ರಾಶಿಯಲ್ಲಿ ಗುರು ಸಂಚರಿಸತಕ್ಕಂತ ಸಂದರ್ಭದಲ್ಲಿ ಆಗುತ್ತೆ. ಶನಿ ಪರಮಾತ್ಮ ನೋಡಿ, ಪರಾಭವ ನಾಮ ಸಂವತ್ಸರದಲ್ಲಿ ಶನಿಯು ವರ್ಷಾರಂಭದಿಂದ ವರ್ಷಾಂತ್ಯದವರೆಗೆ ಮೀನ ರಾಶಿಯಲ್ಲಿ ಇರ್ತಕ್ಕಂಥದ್ರಿಂದ ನೋಡಿ, ದಿನಾಂಕ 27/7/2026 ಸೋಮವಾರ ವಕ್ರಿಯವಾಗಿ 12/12/2026 ಶನಿವಾರ ವಕ್ರ ತ್ಯಾಗ ಮಾಡತಕ್ಕಂಥದ್ದು. ಇನ್ನು ಮೀನ ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥ ಶನಿಯ ಪ್ರಭಾವ ಈ ಮಳೆಯ ಕೊರತೆ ಉಂಟಾಗುವಂಥದ್ದು, ಆಹಾರಗಳ ಕೊರತೆಗಳು ಉಂಟಾಗುವಂಥದ್ದು, ದ್ವಿದಳ ಧಾನ್ಯಗಳ ಏರಿಕೆ ಜಾಸ್ತಿ ಆಗುವಂತಹ ಸನ್ನಿವೇಶಗಳು, ಅಂದ್ರೆ ದುಡ್ಡು ತುಂಬಾ ಏರಿಕೆ ಆಗುತ್ತೆ, ಅಭಾವ ಆಗುತ್ತೆ. ಲೋಹ ಪದಾರ್ಥಗಳು, ಇನ್ನು ಈ ಗೃಹ ನಿರ್ಮಾಣಗಳು, ಕೆಲ ಸಾಮಗ್ರಿಗಳು, ಬೆಳ್ಳಿ, ಬಂಗಾರ ಇವು ಜಾಸ್ತಿ ಆಗುವಂತಹ, ಇವೆಲ್ಲ ವಸ್ತುಗಳ ಒಂದು ರೇಟ್ ಅನ್ನ ತುಂಬಾ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ವ್ಯಾಪಾರದಲ್ಲಿ ಕೆಲವೊಬ್ಬರಿಗೆ ಲಾಭವನ್ನ ಅನುಭವಿಸ್ತಕ್ಕಂಥದ್ದು. ಇನ್ನು ಈ ವರ್ಷದಲ್ಲಿ ಬಹಳ ವಿಶೇಷವಾಗಿ ನೀವು ಎಲ್ಲರೂ ಗಮನಿಸಬೇಕು, ಅಧಿಕ ಮಾಸ ಇದೆ. ಈ ವರ್ಷ ಅಧಿಕ ಮಾಸ ಇದೆ. ಬಹಳಷ್ಟು ಜನರಿಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ನೋಡಿ. ಪರಾಭವ ನಾಮ ಸಂವತ್ಸರದಲ್ಲಿ ಜ್ಯೇಷ್ಠ ಮಾಸ ಅಧಿಕ ಮಾಸ ಆಗ್ತಕ್ಕಂಥದ್ದು. ಅಪೂರ್ವ ದೇವತಾ ದರ್ಶನ ಮತ್ತು ಗ್ರಹಾರಂಭ ಮತ್ತು ವಾಸ್ತು ಶಾಂತಿ ಮತ್ತು ಸನ್ಯಾಸ ಗ್ರಹಣ ಮತ್ತು ವಕ್ರ ಗ್ರಹಣ, ಇನ್ನು ಉಪನಯನ, ದೀಕ್ಷಾ ಕಾರ್ಯಗಳು ಹಾಗೂ ವಿವಾಹ, ದೇವತಾ ಪ್ರತಿಷ್ಠೆ ಇವು ನಿಷಿದ್ಧವಾಗಿರತಕ್ಕಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ. ಈ ಪರಾಭವ ನಾಮ ಸಂವತ್ಸರದಲ್ಲಿ ಜಾಗತಿಕ ಫಲ ನೋಡಿ, ಪರಾಭವ ನಾಮ ಸಂವತ್ಸರವು ಚೈತ್ರ ಶುಕ್ಲ ಪ್ರತಿಪದ ದಿನಾಂಕ 19/3/2026 ಗುರುವಾರ ಬೆಳಗ್ಗೆ 6:54 ಪ್ರಾರಂಭ ಆಗ್ತಕ್ಕಂಥದ್ದು. ಪ್ರವೇಶ ಯಾವುದು? ಮೀನ ಲಗ್ನದಲ್ಲಿ ಪ್ರವೇಶ ಆಗ್ತಕ್ಕಂಥದ್ದು. ವರ್ಷ ಪ್ರವೇಶ ಮೀನ ಲಗ್ನ ಆಗಿರೋದ್ರಿಂದ ದಕ್ಷಿಣ ಪ್ರದೇಶಗಳಲ್ಲಿ ಸುಖ ಸಂತೋಷಗಳು ವೃದ್ಧಿ ಆಗುತ್ತೆ ಹಾಗೂ ಸುವೃಷ್ಟಿಯಿಂದಾಗಿ ಸಸ್ಯ ಸಂಕುಲ ವೃದ್ಧಿ ಆಗುವಂಥದ್ದು. ಮಧ್ಯ ಪ್ರದೇಶದಲ್ಲಿ ಬೆಳೆಗಳು ಸಸ್ಯ ಸಂಕುಲ ವೃದ್ಧಿ ಆಗ್ತಕ್ಕಂಥದ್ದು. ಹಾಗಿದ್ರೆ ನಿಮ್ಮ ರಾಶಿಗೆ ಏನು ಫಲ ಇದೆ ಈ ವರ್ಷ ಅಂದ್ರೆ ತುಲಾ ರಾಶಿಯವರು ನೋಡಿ, ಬಹಳ ವಿಶೇಷವಾಗಿ ನ್ಯಾಯ ನಿಷ್ಠೂರತೆಯ ಜೊತೆಗೆ ಹುಟ್ಟು ವ್ಯಾಪಾರಗಾರರು ಏನೇ ಒಂದು ಮಾಡಿದ್ರು ಕೂಡ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ, ಒಂದು ಅಂದಾಜ್ ಇರುತ್ತೆ, ಒಂದು ಜಡ್ಜ್ಮೆಂಟ್ ಇರುತ್ತೆ. ಏನಾದ್ರೂ ಒಂದು ಪ್ರಯತ್ನ ಪಟ್ರೆ ಅದರಲ್ಲಿ ಸಫಲರಾಗೋವರೆಗೂ ಬಿಡುವಂತ ವ್ಯಕ್ತಿಗಳೆಲ್ಲ ತುಲಾ ರಾಶಿಯವರು. ನಿಮ್ಮ ರಕ್ತದಲ್ಲಿಯೇ ಬಂದಿದೆ ವ್ಯಾಪಾರದ ಒಂದು ಗುಣಧರ್ಮ ಅಂತ ಹೇಳ್ಬೋದು. ಇನ್ನು ಈ ಸಂವತ್ಸರದಲ್ಲಿ ಪರಾಭವ ನಾಮ ಸಂವತ್ಸರದಲ್ಲಿ ಗುರು ಕೃಪೆಯಿಂದ, ಗುರುವಿನ ಪ್ರಭಾವದಿಂದ ನಿಮಗೆ ಅನೇಕ ರೀತಿಯಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಸಫಲತೆಯನ್ನ ಸಾಧಿಸುವಂತಹ ಸನ್ನಿವೇಶಗಳು ತುಂಬಾ ಸ್ಪಷ್ಟವಾಗಿ ಈ ಒಂದು ವರ್ಷದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ತತ್ವ ವಿಚಾರಗಳಲ್ಲಿ, ಆಧ್ಯಾತ್ಮ ವಿಚಾರಗಳಲ್ಲಿ ಬಹಳಷ್ಟು ಆಸಕ್ತಿಯನ್ನ ಮೂಡಿಸ್ಕೊಳ್ತಕ್ಕಂಥದ್ದು, ಅನುಭವ
ಮತ್ತು ಜ್ಞಾನ, ವಿವೇಕ, ಬುದ್ಧಿ, ಸಮಾಧಾನ, ಒಂದು ತೂಕ, ಒಂದು ನ್ಯಾಯ, ಒಂದು ಧರ್ಮ, ಒಂದು ದಯೆ, ಈ ರೀತಿಯಾಗಿರ್ತಕ್ಕಂತಹ ಗುಣವನ್ನ ರೂಢಿಸಿಕೊಂಡಿರ್ತಕ್ಕಂಥ ಸ್ವಭಾವ ನಿಮ್ಮಲ್ಲಿ ಮೂಡತಕ್ಕಂತ ಸಾಧ್ಯತೆ ಇದೆ. ಇನ್ನು ಹಲವು ಬಾರಿ ಏನಾಗುತ್ತೆ, ಈ ವರ್ಷದಲ್ಲಿ ಪುಣ್ಯ ಕ್ಷೇತ್ರದ ದರ್ಶನ ಮಾಡುವಂತಹ ಸನ್ನಿವೇಶಗಳಿದೆ. ಪುಣ್ಯ ಕ್ಷೇತ್ರಾದಿಗಳ ದರ್ಶನದಿಂದ ಬಹಳಷ್ಟು ಸಂತಸ ಆಗುವಂಥದ್ದು, ಖುಷಿ ಕೊಡ್ತಕ್ಕಂಥದ್ದು. ಇನ್ನು ಈ ಸಾಧು ಸಂತರ ಸಜ್ಜನರ ಭೇಟಿ ಮಾಡ್ತಕ್ಕಂಥದ್ದು, ವಿದ್ವತ್ ಜನರ ಭೇಟಿ ಮಾಡ್ತಕ್ಕಂಥದ್ದು, ಅವರ ಆಶೀರ್ವಾದವನ್ನ ಪಡೆದುಕೊಳ್ತಕ್ಕಂಥದ್ರಿಂದ ಮನಸ್ಸಿಗೆ ಬಹಳಷ್ಟು ಸಮಾಧಾನ, ಶಾಂತಿಯನ್ನ ಉಂಟಾಗುವಂತಹ ಸನ್ನಿವೇಶಗಳು ಈ ಯುಗಾದಿಯಿಂದ ಬರುವ ಯುಗಾದಿವರೆಗೆ ನಿಮಗೆ ಅನುಕೂಲ ಇದೆ. ವಿಶೇಷವಾಗಿ ವ್ಯಾಪಾರ ಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೆಯ ಫಲಗಳು ಸಿಗ್ತಕ್ಕಂಥದ್ದು, ಲಾಭಾಂಶ ಹೆಚ್ಚಾಗುವಂಥದ್ದು, ವ್ಯಾಪಾರ ಚೆನ್ನಾಗಿ ನಡೆದು ಧನ ಸಂಗ್ರಹ ಆಗುವಂಥದ್ದು, ಧನ ಕನಕಾದಿ ವಸ್ತುಗಳು, ವಾಹನಗಳನ್ನ ಹೊಂದುವಂತಹ ಸನ್ನಿವೇಶಗಳು, ಒಳ್ಳೆಯ ಆಭರಣಗಳು ಹೊಂದುವಂಥದ್ದು, ಏನೋ ಒಂದು ದೊಡ್ಡ ಆಸ್ತಿಯನ್ನ ಮಾಡುವಂಥದ್ದು. ಈ ಒಂದು ವರ್ಷದಲ್ಲಿ ಗುರುವಿನ ಪ್ರಭಾವ ತುಂಬಾ ಚೆನ್ನಾಗಿದೆ. ಏನಾದ್ರೂ ಒಂದು ಬೆಲೆ ಬಾಳ್ತಕ್ಕಂಥ ವಸ್ತು ಖರೀದಿ ಮಾಡಬಹುದು, ಸೈಟ್ ಖರೀದಿ ಮಾಡಬಹುದು, ಹೊಲ ಖರೀದಿ ಮಾಡಬಹುದು, ಮನೆಯನ್ನ ಕೊಳ್ಳಬಹುದು. ಈ ರೀತಿಯಾಗಿರ್ತಕ್ಕಂಥ ಇರುವಂತ ಸಾಲ ಸರಿ ಮಾಡ್ಕೊಳ್ಳತಕ್ಕಂತ ಸನ್ನಿವೇಶಗಳು ಈ ಒಂದು ವರ್ಷದಲ್ಲಿ ಕಂಡು ಬರುತ್ತೆ. ಇಷ್ಟವಾಗಿರತಕ್ಕಂತ ವಸ್ತುವನ್ನ ಖರೀದಿ ಮಾಡೋದ್ರ ಜೊತೆಗೆ ಅದನ್ನ ಈ ಒಳ್ಳೆ ಬಟ್ಟೆಗಳು, ಒಳ್ಳೆ ಆಭರಣಗಳನ್ನ ಧರಿಸುವಂತಹ ಸನ್ನಿವೇಶಗಳು ಈ ಒಂದು ವರ್ಷದಲ್ಲಿ ತುಲಾ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ವ್ಯಾಪಾರದಲ್ಲಿ ಬಹಳಷ್ಟು ಧನಲಾಭ ಆಗುತ್ತೆ. ಇನ್ನು ವಿವಾಹ ಆಗಿಲ್ಲ, ವಿವಾಹದ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಈ ಒಂದು ವರ್ಷದಲ್ಲಿ ವಿವಾಹಾದಿ ಯೋಗಗಳು ತುಂಬಾ ಚೆನ್ನಾಗಿ ಗೋಚರ ಆಗ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ ಈ ಒಂದು ಗುರುವಿನ ಅನುಗ್ರಹದಿಂದ. ಇನ್ನು ನಾವು ವಿಡಿಯೋದ ಪ್ರಾರಂಭದಲ್ಲಿ ಹೇಳಿದಾಗೆ ಶನಿ ಪರಮಾತ್ಮನ ಪ್ರಭಾವ, ಶನಿ ಪರಮಾತ್ಮನಿಂದ ನಿಮಗೆ ಸಿಗುವಂತಹ ಅದ್ಭುತವಾದ ಫಲಗಳು ಯಾವುದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಹೇಳಬೇಕಾಗುತ್ತೆ. ಈ ವಿಡಿಯೋದ ಹೈಲೈಟ್ ಇದು. ಇದನ್ನ ತಿಳಿಸೋದಕ್ಕಿಂತ ಮುಂಚೆ ನಿಮಗೆ ನಿಮಗಾಗಿನೇ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿಯನ್ನ ತಿಳಿಸೋಣ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80 ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡುದ್ರಲ್ಲ ವೀಕ್ಷಕರ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಇದು ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ 80 ರಿಂದ 100 ಪುಟದ ನಿಮ್ಮ ಒಬ್ಬರದೇ ಸಂಪೂರ್ಣ ಜನ್ಮ ಜಾತಕ ಪ್ರತಿ ಇದಾಗಿರತಕ್ಕಂಥದ್ದು. ಈಗಲೇ ಆ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಹಾಗಾದ್ರೆ ವಿಡಿಯೋದಲ್ಲಿ ಮುಂದುವರಿಯೋದಾದ್ರೆ, ಕಲಿಕರ್ಮಕ್ಕೆ ಫಲ ನೀಡುವಂತ ದಂಡಾಧಿಕಾರಿ ಅಂತ ಎನಿಸಿಕೊಂಡಿರತಕ್ಕಂತ ಶನಿದೇವ ಕೂಡ ಉತ್ತಮವಾಗಿರ್ತಕ್ಕಂಥ ಭಾವದಲ್ಲಿ ಸಂಚರಿಸ್ತಾ ಇರ್ತಕ್ಕಂಥದ್ರಿಂದ ಶನಿ ಪರಮಾತ್ಮನ ಕೃಪೆಯಿಂದ ಕೃಷಿಯಲ್ಲಿ ಉತ್ತಮವಾಗಿರತಕ್ಕಂಥ ಬೆಳೆ ಸಿಗುವಂಥದ್ದು, ಬೆಳೆದಿರುವಂತಹ ಬೆಳೆಗೆ ಒಳ್ಳೆ ಬೆಲೆ ಸಿಗುವಂಥದ್ದು, ಇನ್ನು ನಿಮ್ಮ ಒಂದು ಸೈಟಿಗೆ ಒಳ್ಳೆ ವ್ಯಾಲ್ಯೂ ಸಿಗುವಂಥದ್ದು, ಸೈಟ್ ಅನ್ನ ಖರೀದಿ ಮಾಡುವಂಥದ್ದು, ನೂತನವಾಗಿರತಕ್ಕಂಥ ಗ್ರಹ ಹೊಂದುವಂತಹ ಅಂದ್ರೆ ಸ್ವಂತ ಮನೆಯನ್ನ ಮಾಡಿಕೊಳ್ಳತಕ್ಕಂತಹ ಒಂದು ಅವಕಾಶಗಳಿದೆ. ಸ್ವಂತ ನೀವು ಮನೆ ಮಾಡಿದ್ರೆ ಒಂದು ವಿಚಿತ್ರವಾದಂತಹ ಗೃಹ ಕಟ್ಟಡ, ಐಷಾರಾಮಿ ಮನೆಯನ್ನ ಹೊಂದುವಂತಹ ಸನ್ನಿವೇಶಗಳಿದೆ. ಇನ್ನು ಬೃಹತ್ ಉದ್ದಿಮೆದಾರರಿಗೆ ಈ ಕಾರ್ಮಿಕರ ಸಹಕಾರ ದೊರೆತು ಹೆಚ್ಚಿನ ಆದಾಯವನ್ನ ಗಳಿಸ್ತಕ್ಕಂತಹ ಸನ್ನಿವೇಶಗಳಿದೆ. ನಿಮಗೆ ಸಾಲ ಇದ್ರೆ ಋಣಮುಕ್ತಿ, ಋಣಭಾರ ಮುಕ್ತಿ ಆಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ರೋಗ ಮುಕ್ತಿಗಳು, ನಿಮಗೆ ಅನಾರೋಗ್ಯ ಸಮಸ್ಯೆಗಳೇನಾದ್ರೂ ಇದ್ರೆ ಆರೋಗ್ಯದಲ್ಲಿ ವೃದ್ಧಿ ಆಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು ಶರಣರ ಸಂಘ ಅಥವಾ ಆಶೀರ್ವಾದಗಳಿಂದ ಬಹಳಷ್ಟು ಸಾಂಸಾರಿಕ ಜೀವನದಲ್ಲಿಯೂ ಕೂಡ ಬಹಳಷ್ಟು ಸಂತೋಷವನ್ನ ಅನುಭವಿಸುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಬಹಳಷ್ಟು ತಾಳ್ಮೆ ಮತ್ತು ಸಂಯಮದಿಂದ, ಬುದ್ಧಿವಂತಿಕೆಯಿಂದ ನೀವು ಒಂದು ಪ್ಲಾನ್ ಸೆಟಪ್ ಅನ್ನ ಮಾಡಿಕೊಂಡು ಈ ಒಂದು ವರ್ಷದಲ್ಲಿ ನೀವು ಮಾಡತಕ್ಕಂತ ಕಾರ್ಯಗಳಲ್ಲಿ ಬಹಳಷ್ಟು ಲಾಭಗಳು ಕಂಡು ಬರ್ತಾ ಇರತಕ್ಕಂಥದ್ದು ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಶನಿ ಪರಮಾತ್ಮ ಈ ವರ್ಷ ನಿಮಗೆ
ಬಂಪರ್ ಅನ್ನ ತಂದು ಕೊಡ್ತಾನೆ ಅಂತ ಹೇಳಿದ್ರು ತಪ್ಪಿಲ್ಲ. ಇದನ್ನ ನೀವು ಗಮನದಲ್ಲಿಟ್ಟುಕೊಂಡು, ಆದ್ರೆ ಬರೀ ಚೆನ್ನಾಗಿದೆ, ಗ್ರಹಗಳು ತುಂಬಾ ಚೆನ್ನಾಗಿದೆ, ಗೋಚಾರದಲ್ಲಿ ಗ್ರಹಗಳ ಫಲ ತುಂಬಾ ಚೆನ್ನಾಗಿ ಕೊಡ್ತಾ ಇದೆ, ನಾನು ಆರಾಮಾಗಿ ಕುಂತು ಬಿಟ್ರೆ ನಮ್ಗೊಂದು ಒಳ್ಳೆ ಫಲ ಕೊಡುತ್ತೆ ಅಂತಂದ್ರೆ ಅದು ಸಾಧ್ಯವಾಗದ ಮಾತು. ಪ್ರಯತ್ನ ಅನ್ನುವಂಥದ್ದು ತುಂಬಾ ಚೆನ್ನಾಗಿರ್ಬೇಕು. ಪ್ರಾರಬ್ಧ ಜೊತೆಗೆ ಪ್ರಯತ್ನ ಈ ಎರಡೂ ಇದ್ದಾಗ ಒಳ್ಳೆಯ ಫಲ ಸಿಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇಟ್ಕೋಬೇಕು. ನಿರಂತರವಾದ ಪ್ರಯತ್ನ, ತಾಳ್ಮೆ ಇರಬೇಕು. ಯಾವುದೇ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ರೂ ಕೂಡ ಆಗಿಂದಾಗ್ಗೆ ಸರಿ ಮಾಡ್ಕೋಬೇಕು. ಮನೆಯಲ್ಲಿ ಸಹನೆಯಿಂದ ನಡೆದುಕೊಂಡಿದ್ದೆ ಆದ್ರೆ ಈ ಒಂದು ವರ್ಷದಲ್ಲಿ ನೀವು ಒಂದು ಹಂತಕ್ಕೆ ಬಂದು ನಿಲ್ಲುವಂತ ವರ್ಷ ಅಂತ ಹೇಳ್ಬೋದು. ದುಡುಕುತನದ ವಿಚಾರಗಳನ್ನ ಪಕ್ಕಕ್ಕಿಡಬೇಕು. ಅಂದ್ರೆ ಈ ರಾಹುವಿನ ಫಲ ಏನಿರುತ್ತೆ, ಬಹಳ ವಿಶೇಷವಾಗಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗುತ್ತೆ. ಈ ಗಣಕಯಂತ್ರ ವ್ಯಾಪಾರಿಗಳಿಗೆ ಉತ್ತಮ ಮಟ್ಟದ ವ್ಯಾಪಾರಗಳು ಸೃಷ್ಟಿ ಆಗುವಂಥದ್ದು. ಅಂದ್ರೆ ರಾಹುವಿನ ಫಲನೂ ಕೂಡ ತಕ್ಕ ಮಟ್ಟಿಗೆ ಒಳ್ಳೆ ಫಲನೇ ಪಾಸಿಟಿವ್ ಆಗಿನೇ ಕಂಡು ಬರುತ್ತೆ. ಇನ್ನು ಕೇತುವಿನಿಂದಾಗಿ ಸ್ವಲ್ಪ ಈ ವಾಹನದಲ್ಲಿ ಎಚ್ಚರಿಕೆ ಇರಬೇಕು, ಪ್ರಯಾಣದಲ್ಲಿ ಎಚ್ಚರಿಕೆಯನ್ನ ಅನುಸರಿಸಬೇಕಾಗತ್ತೆ. ಮಾನಸಿಕವಾಗಿರ್ತಕ್ಕಂಥ ಒತ್ತಡ ಇರುತ್ತೆ, ಅದನ್ನ ನೀವು ತಾಳ್ಮೆಯಿಂದ ಸರಿಪಡಿಸ್ಕೋಬೇಕಾಗತ್ತೆ. ಇನ್ನು ಒಟ್ಟಾರೆಯಾಗಿ ಈ ಒಂದು ವರ್ಷದ ಒಂದು ಫಲವನ್ನ ನೋಡೋದಾದ್ರೆ ಅಂದ್ರೆ ಒಂದು ಚುಟುಕಾಗಿ ನಿಮ್ಮ ಆದಾಯ ವ್ಯಯ ಯಾವ ರೀತಿ ಇರುತ್ತೆ ಈ ವರ್ಷದಲ್ಲಿ ತುಲಾ ರಾಶಿಯವರಿಗೆ ಅಂತ ನೋಡೋದಾದ್ರೆ, ಈ ವರ್ಷ ನಿಮಗೆ ಗುರು ಹಾಗೂ ಶನಿ ಪರಮಾತ್ಮ ಬಲಾಢ್ಯನಿರುವುದರಿಂದ ನಿಮಗೆ ವರ್ಷ ಪೂರ್ತಿ ಆಗಿರತಕ್ಕಂತ ಶುಭ ಫಲಗಳು ಇದೆ. ಬಂಪರ್ ರಾಶಿ ಇದು. 12 ರಾಶಿಗಳಲ್ಲಿ ತುಲಾ ರಾಶಿಯವರು ಬಂಪರ್ ರಾಶಿ ಅಂತ ಹೇಳಿದ್ರು ತಪ್ಪಿಲ್ಲ. ಇನ್ನು ಈ ವರ್ಷ ನಿಮಗೆ 80% ವರೆಗೆ ನಿಮಗೆ ಅಂದ್ರೆ ಆದಾಯ, 20% ವ್ಯಯ ಇದೆ. ಅಂದ್ರೆ 80 to 20 ಅಂತ ಹೇಳ್ಬೋದು. 80% ಲಾಭ, 20% ನಷ್ಟ ಅಂತಂದ್ರೆ ತುಂಬಾ ಒಂದು ಪಾಸಿಟಿವ್ ಇದು ನಿಜವಾಗ್ಲೂ ಈ ಒಂದು ವರ್ಷದಲ್ಲಿ ನೀವು ಏನನ್ನಾದ್ರೂ ಸಾಧನೆ ಮಾಡಬೇಕು ಅಂತಂದ್ರೆ ನೀವು ಒಂದು ಪಕ್ಕಾ ಪ್ಲಾನ್ ಇಟ್ಕೊಂಡು ಈ ವರ್ಷ ಇಳಿರಿ, ಒಂದು ಸಂಕಲ್ಪವನ್ನ ಮಾಡ್ಕೊಳ್ಳಿ, ಏನನ್ನಾದ್ರೂ ಒಂದು ಸಾಧನೆ ಮಾಡ್ತೀರಿ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಇದ್ರ ಜೊತೆಗೆ ಈ ಒಂದು ವರ್ಷದಲ್ಲಿ ಅದ್ಭುತವಾದ 2 ಫಲಗಳು, ಅಂದ್ರೆ 2 ಮುಖ್ಯವಾದ ಪರಿಹಾರಗಳನ್ನ ನೋಡ್ಕೋಬೇಕು. ನಿಮಗೆ ಆ ಫಲ ಸಿಗಬೇಕು ಅಂತಂದ್ರೆ 2 ಮುಖ್ಯವಾದ ಪರಿಹಾರಗಳನ್ನ ನೋಡ್ಕೋಬೇಕು. ಆ 2 ಪರಿಹಾರಗಳು ಯಾವ್ದಿದೆ ಅನ್ನುವಂಥದ್ದು ಖಂಡಿತ ತಿಳಿಸ್ಕೊಡೋಣ. ಅದಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಜೊತೆಗೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲೂ ಕೂಡ 12 ರಾಶಿಯವರ ಫಲಗಳು ಸಿಗುತ್ತೆ. ಬೇಕಾದ ವಿಡಿಯೋಗಳನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ವಿಡಿಯೋದಲ್ಲಿ ಮುಂದುವರಿಯೋಣ. 4, 9, 14ನೇ ತಿಥಿಗಳು ಗುರುವಾರ, ಶತತಾರ ನಕ್ಷತ್ರ ಇವು ಘಾತಕವಾಗ್ತಕ್ಕಂಥದ್ದು. ನೀವು ಈ ಒಂದು ಸಂದರ್ಭವನ್ನು ತಪ್ಪಿಸ್ಕೊಂಡು ಒಳ್ಳೆ ಸಂದರ್ಭಗಳಲ್ಲಿ ನಿಮ್ಮ ಕೆಲಸಗಳನ್ನ ಮಾಡ್ಕೋಬೇಕು. 1. ಇನ್ನು ಈ ಒಂದು ವರ್ಷದಲ್ಲಿ ಬಹುಮುಖ್ಯವಾಗಿರತಕ್ಕಂತ 2 ಆ ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಪ್ರತಿ ಶುಕ್ರವಾರ ದಿವಸ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನ ಪಠಣ ಮಾಡ್ತಕ್ಕಂಥದ್ದು ಮತ್ತು ದೇವಿಗೆ ಬಿಳಿ ಹೂಗಳಿಂದ ಅಲಂಕಾರವನ್ನ ಮಾಡ್ತಕ್ಕಂಥದ್ದು, ಬಿಳಿ ಹೂಗಳನ್ನ ಅರ್ಪಿಸ್ತಕ್ಕಂಥದ್ದು. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಸ್ಥಾನದಲ್ಲಿ, ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಈ ಕಾರ್ಯವನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದರಿಂದ ಏನಾಗುತ್ತೆ, ನಿಮ್ಮ ಆರ್ಥಿಕವಾಗಿರತಕ್ಕಂಥ ಸಮಸ್ಯೆಗಳು ದೂರವಾಗುತ್ತೆ, ಸಕಲ ಐಶ್ವರ್ಯಗಳು ವೃದ್ಧಿ ಆಗುವಂಥದ್ದು ಹಾಗೂ ಸಮಾಜದಲ್ಲಿ ಉತ್ತಮವಾಗಿರತಕ್ಕಂಥ ಗೌರವ ನಿಮಗೆ ಪ್ರಾಪ್ತಿ ಆಗುವಂತಹ ಸನ್ನಿವೇಶಗಳು ಸ್ಪಷ್ಟವಾಗಿ ಕಂಡು ಬರುತ್ತೆ. ತುಂಬಾ ಸುಲಭವಾದ ಪರಿಹಾರ ಇದು, ಬಹಳ ಕಷ್ಟಪಡಬೇಕಾಗಿಲ್ಲ. ನೋಡಿ, ಇದ್ರ ಬಗ್ಗೆ ಯೋಚನೆ ಮಾಡಿ. ಇನ್ನು 2ನೇ ಮುಖ್ಯವಾದ ಪರಿಹಾರ ಏನಂತಂದ್ರೆ, ಬಿಳಿ ಬಣ್ಣದ ವಸ್ತುಗಳನ್ನ ದಾನ ಮತ್ತು ಸೇವೆಯನ್ನ ಮಾಡೋದು. ಅಂದ್ರೇನು, ಪ್ರತಿ ಶುಕ್ರವಾರದ ದಿವಸ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಅಕ್ಕಿ ಅಥವಾ ಸಕ್ಕರೆಯನ್ನ ದಾನವನ್ನಾಗಿ ನೀಡತಕ್ಕಂಥದ್ದು. ಹೆಣ್ಣು ಮಕ್ಕಳಿಗೆ, ಬಹಳ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸಿಹಿಯನ್ನ ಹಂಚತಕ್ಕಂಥದ್ರಿಂದ ತುಂಬಾ ಉಪಯೋಗ ಆಗುವಂಥದ್ದು. ಅಂದ್ರೆ ಈ ಸೇವೆಯಿಂದ ಜಾತಕದಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿ ನಾಶವಾಗಿ ಮನಸ್ಸಿಗೆ ಶಾಂತಿ ದೊರೆತಕ್ಕಂಥದ್ದು. ನಿಮ್ಮ ದಾಂಪತ್ಯ ಜೀವನದಲ್ಲಿ ಪ್ರೀತಿ, ವಿಶ್ವಾಸ, ನೆಮ್ಮದಿ, ಶಾಂತಿ ಹೆಚ್ಚಾಗ್ತಕ್ಕಂತಹ ಸನ್ನಿವೇಶಗಳಿದೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳಿದು, ಸುಲಭವಾಗಿದೆ. ಅಷ್ಟೇ ಮನಸ್ಸು ಇಚ್ಛೆಯಿಂದ ಮಾಡ್ಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಒಳ್ಳೆ ಫಲಗಳು ಸಿಗಲಿ. ಈ ವರ್ಷ ನಿಮಗೆ ನಿಮ್ಮ ಜೀವನದಲ್ಲಿ ಅಂದುಕೊಂಡಂತ ಸಾಧನೆ ಆಗೋದ್ರ ಜೊತೆಗೆ ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ ಅಂತ ನನ್ನ ಆರಾಧ್ಯ ದೇವಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ಅಮ್ಮರವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.